ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈ. ಧರ್ಮಗಳ ನಡುವೆ ಕಂದಕ ಸೃಷ್ಟಿ ಮಾಡ್ತಾ ಹಿಜಾಬ್. ಜಾತ್ರೆ ಉತ್ಸವಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಸರಿನಾ? ಧರ್ಮ ದಂಗಲ್ ಇನ್ನೆಷ್ಟು ದಿನ? ಸಾಮರಸ್ಯ ಎಲ್ಲಿ ಹೋಯ್ತು? ಇದೇ ಹೊತ್ತಿನ ವಿಶೇಷ ಧರ್ಮ ಕಂದಕ. ಹಿಜಾಬ್ ಬೆನ್ನಲ್ಲೇ ಈಗ ಕರಾವಳಿಯಲ್ಲಿ ಮತ್ತೊಂದು ಧರ್ಮ ಸಂಕಟ ಶುರುವಾಗಿದೆ. ಕರಾವಳಿ ಮಲೆನಾಡಿನ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಹಿಜಾಬ್ ಕಾವು ಆರುವ ಮುನ್ನವೇ ಮತ್ತೊಂದು ಧರ್ಮ ಯುದ್ಧ ನಡೆಯೋದಕ್ಕೆ ಶುರುವಾಗಿದೆ. ಕರಾವಳಿ ಮಲೆನಾಡಿನ ಜಾತ್ರೆಗಳಲ್ಲಿ, ಹಿಂದೂ ದೇವರ ಉತ್ಸವಗಳಲ್ಲಿ, ಜಾತ್ರೆ ಸಭೆ ಸಮಾರಂಭಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ಯುದ್ಧ ಈಗ ಶುರುವಾಗಿರೋದು. ಆರ್ಥಿಕ ಯುದ್ಧ ಅಂತಾನೆ ಇದನ್ನ ಹೇಳಲಾಗ್ತಾ ಇದೆ. ಕರಾವಳಿ ಮಲೆನಾಡಿನ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಹಿಜಾಬ್ ಕಾವು ಆರುವ ಮುನ್ನವೇ ಈಗ ಮತ್ತೊಂದು ಧರ್ಮಯುದ್ಧ ನಡೀತಾ ಇರುವಂತದ್ದು. ಇದು ಎಲ್ಲರೂ ಒಂದು ಅನ್ನುವಂತಹ ಭಾವನೆಯನ್ನೇ ತೊಡೆದು ಹಾಕುವ ನಿಟ್ಟಿನಲ್ಲಿ ಬೆಳವಣಿಗೆಗಳು ನಡೀತಾ ಹೋದ್ರೆ ಮುಂದೊಂದು ದಿನ ಏನಾಗಬಹುದು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿದೆ ಮಾರಿಗುಡಿ. ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಅಂಗಡಿ ಕೊಡದಿರಲು ನಿರ್ಧಾರವನ್ನ ಮಾಡಲಾಗಿದೆ. ಹಿಂದೂ ಸಂಘಟನೆಗಳ ಒತ್ತಾಯಕ್ಕೆ ಮಣಿದ ದೇವಾಲಯ ವ್ಯವಸ್ಥಾಪನಾ ಮಂಡಳಿ ಈ ನಿರ್ಧಾರ ಕೈಗೊಂಡಿದೆ. ಹರಾಜಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಟ್ಟಿಲ್ಲ ಇಲ್ಲಿ. ಸೊ ಈಗ ಒಂದೊಂದೇ ರೀತಿಯ ಬೆಳವಣಿಗೆಗಳು ಅಲ್ಲಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪುತ್ತೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಬೆಳವಣಿಗೆ ನಡೆದಿದೆ. ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹಿಂದೆ ಋಷಿಮುನಿಗಳಿಗೆ ಹೇಳಿದ್ದಾರೆ. ಅಲ್ಲಿ ಶಾಂತಿಯನ್ನು ಕದಡುವಂತಹ ಒಂದು ಪ್ರಸಂಗಗಳು ಹಾಗಾಗಿ ಆಗ್ತಾನೇ ಇದೆ. ಅದು ಧರ್ಮ ಸಂಸ್ಥಾಪನೆ ಸಂಭವಾಮಿ ಯುಗ ಯುಗ ಎನ್ನುವಂತೆ ಈ ಕಾಲದಲ್ಲಿ ಈ ದೇಶವನ್ನು ಮುನ್ನಡೆಸಲು ನರೇಂದ್ರ ಮೋದಿ ಅಂತ ಒಬ್ಬ ಉತ್ತಮ ನಾಯಕನಿರುವ ಈ ಪರಿಸ್ಥಿತಿಯಲ್ಲಿ ಕೇವಲ ಕೆಲವು ಮತಾಂಧರು ಕಿಡಿಗೇಡಿಗಳು ಆಗಾಗ ಒಂದು ಕೀಟಲೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅಂಥ ಕೀಟಲೆಗೆ ಅವರೇ ಪುನಃ ಹೋಗಿ ಅವರೇ ದೇಶದ ಸಂವಿಧಾನದ ಮೇಲೆ ಭರವಸೆ ಇಟ್ಟು ನ್ಯಾಯಾಧೀಶರ ಮುಂದೆ ಹೋಗಿ ಅವರ ತೀರ್ಪನ್ನು ಬಂದ ಮೇಲೆ ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂದರೂ ಈ ದೇಶದ ದೊಡ್ಡ ದುರಂತ. ಮುಂಚೆ ಈ ದೇಶವನ್ನು ಯಾರು ಆಳಿದ್ರು, ಯಾವ ರೀತಿ ಆಳಿದ್ರು ಅದನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗಲ್ಲ. ಆದರೆ ಈಗ ಇರುವಂತಹ ಒಂದು ಆಡಳಿತ ವ್ಯವಸ್ಥೆ ಬಹಳ ಒಂದು ದೊಡ್ಡ ಸಮುದಾಯ, ಹಿಂದೂ ಸಮುದಾಯದ ಹಿಂದೆ ಗಟ್ಟಿಯಾಗಿ ನಿಂತಿದೆ. ಭಾರತ ದೇಶ ಸರ್ವ ತರಕಾರಿ ಅಂಗಡಿಯವರು, ಜಿನಸ್ ಅಂಗಡಿಯವರು, ಇನ್ನಿತರ ಅಂಗಡಿಯವರು ಹೇಳ್ತಾರೆ. ಇದು ತುಂಬ ಇಫೆಕ್ಟ್ ಆಗಿದೆ. ಒಂದು ವೇಳೆ ಈ ಹೇಳಿಕೆಯಿಂದ ಮುಸ್ಲಿಮರು ಒಂದು ವೇಳೆ ನಮ್ಮಲ್ಲಿ ಬರುವಂಥ ವ್ಯಾಪಾರವನ್ನು ನಿಲ್ಲಿಸಿಬಿಟ್ರೆ ನಾವು ತುಂಬ ಕಷ್ಟಕ್ಕೀಡಾಗ್ತೇವೆ. ಅದಲ್ಲದೆ ನಮಗೆ ದೊಡ್ಡ ದೊಡ್ಡ ವ್ಯವಹಾರ ಮಾಡುವವರು ಕೂಡ ಮುಸ್ಲಿಮರಾಗಿರ್ತಾರೆ. ಹಾಗಿರುವಾಗ ಇದು ಸ್ವಲ್ಪ ನಮ್ಮವರಿಗೆ ತಾಪತ್ರ ಆಗುವಂಥದ್ದು, ತಿರುಗುಮಾಣ ಆಗುವಂಥ ಒಂದು ಸಂಭವವಿದೆ ಎಂಬಂಥ ಅಭಿಪ್ರಾಯಗಳು ಬರ್ತವೆ. ಮುಸ್ಲಿಮರಿಗೆ ಏನು ತೊಂದರೆ ಆಗಿದೆ? ಇಲ್ಲ, ಒಂದು ದಿವಸದ ವ್ಯಾಪಾರ ಅದು. ಒಂದು ದಿವಸ ಅಂದರೆ ಅವರಿಗೆ ಅದು ಇಲ್ಲಿಲ್ಲ ಅಂತ ಹೇಳಿದರೆ ಮತ್ತೆ ಎಲ್ಲಿಯಾದರೂ ಹೋಗಬಹುದು. ಮತ್ತು ಅದನ್ನು ಅಷ್ಟು ಗಂಭೀರವಾಗಿ ಯಾರು ಪರಿಗಣಿಸಲಿಲ್ಲ. ನಮ್ಮವರೇ ನಾವು ಕೆಲವರ ವ್ಯಾಪಾರ ಕೇಳ್ಕೊಂಡೆ ಅವ್ರು ಹೇಳ್ತಾರೆ ಇರಲಿ, ಏನು ಮಾಡ್ಲಿಕ್ಕೆ ನಾವೇನು ಎದುರು ಹಾಕೊಳ್ಳುವಾಗಿಲ್ಲ, ನಮಗೆ ಇಲ್ಲಿ ಆದ್ರೆ. ಇನ್ನು ಪುತ್ತೂರಿನಲ್ಲೂ ಅನ್ಯಕೋಮಿನ ವ್ಯಾಪಾರಿಗಳಿಗೆ ನಿಷೇಧ ಹೇರಲಾಗಿದೆ. ಪುತ್ತೂರಿನ ಪ್ರಸಿದ್ಧ ಮಹಾಲಿಂಗೇಶ್ವರ ಜಾತ್ರೆಯಲ್ಲಿ ವ್ಯಾಪಾರಕ್ಕೆ ನಿಷೇಧವನ್ನ ಹೇರಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಬರುವ ದೇವಸ್ಥಾನದಲ್ಲೂ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನ ಹೇರಲಾಗಿದೆ. ಇನ್ನು ಮಂಗಳೂರಿನಲ್ಲೂ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ. ಮಂಗಳದೇವಿ ಆಗಿರಬಹುದು, ಬಪ್ಪನಾಡು ದುರ್ಗಾ ಪರಮೇಶ್ವರಿ ಜಾತ್ರೆಗಳಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ. ಹಿಂದೂಯೇತರರಿಗೆ ಜಾತ್ರೋತ್ಸವದಲ್ಲಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನುವ ಬ್ಯಾನರ್ ಅನ್ನ ಹಾಕಲಾಗಿದೆ. ಸಂವಿಧಾನಕ್ಕೆ ವಿರುದ್ಧವಾದವರಿಗೆ ಅವಕಾಶ ಇಲ್ಲ ಅನ್ನುವ ಬ್ಯಾನರ್ ಹಾಕಿದ್ದು ಹೊಸ ವಿವಾದವನ್ನ ಹುಟ್ಟಿಸಿದೆ. ಈ ಎರಡು ವಿಷಯವನ್ನ ನಾವು ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಯಾರು ಕಾರ್ಪೊರೇಷನ್ ಮತ್ತು ತಹಸೀಲ್ದಾರ್ ಇದ್ದಾರೆ ಅವರ ಗಮನಕ್ಕೆ ತಂದಿದ್ದೀವಿ. ಅವರು ಏನು ಅದ್ರ ಮೇಲೆ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋಂಥದ್ದು ನೋಡಿ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಅವ್ರ ಅಕಸ್ಮಾತ್ ಏನಾದರೂ ಇದು ವೈಲೇಷನ್ ಆಗುತ್ತೆ, ಇದು ನಮ್ಮ ನಿಯಮಗಳ ಪ್ರಕಾರ ಇಲ್ಲ ಅಥವಾ ನಮ್ಮ ಸೂಚನೆ ಅಲ್ಲ ಅಂತೇನಾದರೂ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಆದರೆ ನಂತರ ನಾವು ಅದನ್ನು ಲೀಗಲ್ ಒಪಿನಿಯನ್ ತಗೊಂಡು ಏನು ಕಾನೂನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ. ಶಿವಮೊಗ್ಗದ ಮಾರಿಕಾಂಬಾ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ಟೆಂಡರ್ ಕೊಡೋದಕ್ಕೆ ನಿರ್ಬಂಧವನ್ನ ಹೇರಲಾಗಿದ್ದು, ಪ್ರತಿ ವರ್ಷ ಟೆಂಡರ್ ಅನ್ನ ಪಡಿತಾ ಇದ್ರು ಅನ್ಯ ಧರ್ಮದ ಮುಖಂಡರು. ಈ ಬಾರಿ ಅನ್ಯ ಧರ್ಮೀಯರಿಗೆ ಟೆಂಡರ್ ಕೊಡದ ಹಾಗೆ ವಿರೋಧ ಮಾಡಿ ಟೆಂಡರ್ ಅನ್ನ ಪಡೆದಿದ್ದಾರೆ ಬಜರಂಗ ದಳ ಮುಖಂಡರು. ಈ ಬಾರಿ ಅನ್ಯ ಧರ್ಮದ ಮುಖಂಡನಿಗೆ ನಿರ್ಬಂಧವನ್ನ ಹೇರಿದೆ ಮಾರಿಕಾಂಬಾ ಆಡಳಿತ ಮಂಡಳಿ.
ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧವನ್ನ ಹೇರೋದು ಸರಿಯಲ್ಲ, ಮುಸ್ಲಿಮರಿಗೆ ಅವಕಾಶವನ್ನ ನಿರಾಕರಣೆ ಮಾಡೋದು ದೌರ್ಜನ್ಯ, ಇದು ಮೂಲಭೂತ ಹಕ್ಕನ್ನ ಹತ್ತಿಕ್ಕುವ ಕೆಲಸ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಅಂಗಡಿ ಮುಂಗಟ್ಟುಗಳನ್ನ ಮಾಡಬೇಡಿ, ನಿಲ್ಲಿಸಿ, ಟೆಂಡರ್ ಹಾಕಬೇಡಿ ಅಂತ ಅನ್ನೋದಿದೆಯಲ್ಲ, ಅವ್ರ ಹಕ್ಕುಗಳನ್ನು ದಮನ ಮಾಡ್ತಕ್ಕಂಥ ಕೆಲಸ ಇದು. ಫ್ರೀ ಟ್ರೇಡ್ ಇದೆ ನಮ್ಮ ದೇಶದಲ್ಲಿ, ಅದನ್ನು ದಮನ ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತಾ ಇದ್ದಾರೆ. ಇವರಿಗೆ ಅದಕ್ಕೆ ನಾನು ಹೇಳೋದು, ಇವರಿಗೆ ಫಂಡಮೆಂಟಲ್ ರೈಟ್ಸ್ನಲ್ಲಿ ನಂಬಿಕೆ ಇಲ್ಲ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೌರವ ಇಲ್ಲ, ಮಾಡಕ್ಕೆ ಅವಕಾಶ ಇಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ. ಇದು ದೌರ್ಜನ್ಯ. ಇದು ಈ ರೀತಿಯ ಧರ್ಮ ಖಂದಕವನ್ನ ಸೃಷ್ಟಿ ಮಾಡೋದು ಎಷ್ಟು ಸರಿ? ಅದು ಯಾರೇ ಆಗಿರ್ಲಿ, ಹಿಂದೂಗಳಾಗಿರ್ಲಿ, ಮುಸ್ಲಿಮರಾಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಜೈನರಾಗ್ಲಿ, ಬೌದ್ಧರಾಗಿರ್ಲಿ, ಎಲ್ಲರಿಗೂ ಕೂಡ ಈ ಒಂದು ದೇಶದಲ್ಲಿ ಯಾವುದೇ ರೀತಿಯಂತ ವ್ಯಾಪಾರವನ್ನ ಮಾಡೋದಕ್ಕೆ, ಎಲ್ಲರೂ ಸಹಬಾಳ್ವೆಯಿಂದ ಬಾಳೋದಕ್ಕೆ ಅವಕಾಶ ಇದೆ. ಆದ್ರೆ ಈಗ ಏನಾಗ್ತಾ ಇದೆ, ಯಾವ ರೀತಿಯ ಸಂದೇಶವನ್ನ ಕೊಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡೋದಕ್ಕೆ ಹೊರಟಿದೀವಿ ಅನ್ನುವಂತಹ ಪ್ರಶ್ನೆಯನ್ನ ಎಲ್ಲ ಬೆಳವಣಿಗೆಗಳು ಹುಟ್ಟು ಹಾಕ್ತಾ ಇದೆ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ಹಾಗೇನೆ ಡಿವೈಎಫ್ಇ ರಾಜ್ಯಾಧ್ಯಕ್ಷರಾಗಿರುವಂತಹ ಮುನೀರ್ ಕಾಟಿಪಳ್ಳ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮುನೀರ್ ಕಾಟಿಪಳ್ಳ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಪ್ರಮೋದ್ ಮುತಾಲಿಕ್ ಅವರೇ, ಯಾವುದೇ ಒಂದು ಹಬ್ಬ, ಜಾತ್ರೆ, ಸಭೆ, ಸಮಾರಂಭಗಳು ಅಂತ ಬಂದಂತಹ ಸಂದರ್ಭದಲ್ಲಿ ನಾವು ಹಿಂದಿನಲ್ಲಿ ನೋಡ್ಕೊಂಡು ಬಂದಿದ್ದು, ಎಲ್ಲರೂ ಕೂಡ ಒಟ್ಟಿಗೆ ಇದ್ಕೊಂಡು ಐಕ್ಯತೆಯಿಂದ, ಸಹಬಾಳ್ವೆಯಿಂದ ಎಲ್ಲರೂ ಕೂಡ, ಅದರಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಇಂತಹ ಧರ್ಮದವರೇ ಬಂದು ಪ್ರಸಾದಗಳನ್ನ ಕೊಡಬೇಕು, ಈ ತರದವರು ಬರಲೇಬೇಕು ಅನ್ನುವಂತಹ ಆಚರಣೆಗಳನ್ನ ಮಾಡ್ತಾ ಇದ್ವಿ. ಈ ರೀತಿಯ ನಿರ್ಧಾರವನ್ನ ಮಾಡಿರೋದು, ಈ ರೀತಿಯಾದಂತಹ ಬೆಳವಣಿಗೆಗಳನ್ನ ತರ್ತಾ ಇರೋದು ನಿಮ್ಮ ಪ್ರಕಾರ ಸರಿ ಅಂತ ನಿಮ್ಗೆ ಅನ್ಸತ್ತಾ? ನೋಡಿ, ಈಗೇನು ಒಂದು ನಿರ್ಣಯ ತಗೊಂಡಿದ್ದಾರೆ, ಅದಕ್ಕೆ ನನ್ನ ಸಂಪೂರ್ಣವಾದಂತಹ ಒಪ್ಪಿಗೆ ಇದೆ, ಬೆಂಬಲ ಇದೆ. ಇದು ಎಲ್ಲಾ ಕಡೆಗೂ ಆಗಬೇಕು ಅಂತನ್ನುವಂತಹದ್ದು ನನ್ನ ಅಭಿಪ್ರಾಯ. ಕಾರಣ ಏನು ಅಂತಂದ್ರೆ, ಇದು ಮುಸ್ಲಿಮರಿಗೆ, ಕ್ರಿಶ್ಚಿಯನ್ರಿಗೆ, ಹಿಂದೂಗಳು ಯಾಕೆ ಸಿಟ್ಟು ಬರ್ತಾ ಇದೆ, ಯಾಕೆ ಇವತ್ತು ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಇವತ್ತು ಮುಸ್ಲಿಂ ಕ್ರಿಶ್ಚಿಯನ್ರು ವಿಸ್ತಾರವಾದ ಈ ದೇಶವನ್ನ ಇಸ್ಲಾಂ ಮಾಡಬೇಕು, ಈ ದೇಶವನ್ನ ಕ್ರಿಶ್ಚಿಯನ್ ಮಾಡಬೇಕು ಅಂತನ್ನುವಂತ ಈ ಮಾನಸಿಕತೆ ಇದೆಯಲ್ಲ, ಇದು ನಮ್ಮ ತಾಳ್ಮೆಯನ್ನ ಕೆಡಿಸ್ತಾ ಇದೆ ಅಂತನ್ನುವಂತಹದ್ದು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಇದು ಈಗಾಗಲೇ ಪಾಕಿಸ್ತಾನ್ ಅಂತನ್ನುವಂತಹದ್ದು ಧರ್ಮದ ಆಧಾರದ ಮೇಲೆ ಈ ದೇಶ ತುಂಡಾಯ್ತು. ಧರ್ಮದ ಆಧಾರದ ಮೇಲೆ ಒಂದು ದೇಶದಲ್ಲಿ ಎರಡು ಆಚರಣೆ, ಎರಡು ಧರ್ಮದ ವಿಚಾರ ಇರೋಕ್ ಸಾಧ್ಯ ಇಲ್ಲ ಅಂತನ್ನುವಂತ, ಈಗ ಅದೇ ತರ ಇಲ್ಲೂ ಕೂಡ ಆಗ್ಬೇಕು ಅನ್ನುವ ಭಯಕೆನಾ? ಅಲ್ಲ, ಆಗ್ಬೇಕಲ್ಲ. ನಾವು ನಮ್ಮ ದೇಶ ಉಳಿಸ್ಬೇಕಾಗಿದೆ, ಹಿಂದೂಗಳನ್ನ ಉಳಿಸ್ಬೇಕಾಗಿದೆ, ಸಂವಿಧಾನ ಉಳಿಸ್ಬೇಕಾಗಿದೆ, ಡಾಕ್ಟರ್ ಅಂಬೇಡ್ಕರ್ ವಿಚಾರಧಾರೆಯನ್ನು ಉಳಿಸ್ಬೇಕಾಗಿದೆ. ಸಂವಿಧಾನದಲ್ಲಿ ಈ ತರ ಮಾಡಿ ಭೇದ ಭಾವಗಳನ್ನ ಮಾಡಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಬರೆದಿದ್ದಾರಾ? ಸಂವಿಧಾನದಲ್ಲಿ ಹೇಳಿಲ್ಲ, ಆದ್ರೆ ಸಂವಿಧಾನವನ್ನ ಪಾಲಿಸ್ತಾ ಇದ್ದಾರೆ ಇವರು. ಸಂವಿಧಾನವನ್ನ ಧಿಕ್ಕರಿಸಿ ಹಿಜಾಬ್ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನವನ್ನ ಧಿಕ್ಕರಿಸಿ ಇವತ್ತು ಕಾನೂನವನ್ನ, ತೀರ್ಪನ್ನು ಕೊಟ್ಟಿದ್ದನ್ನು ಧಿಕ್ಕರಿಸ್ತಾ ಇದ್ದಾರೆ. ಸಂವಿಧಾನವನ್ನ ಧಿಕ್ಕರಿಸಿ ಜಡ್ಜ್ ಅನ್ನು ಕೊಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಇದು ಇದು ಯಾವ ರೀತಿ, ಯಾರು ಹೇಳಿದ್ದಾರೆ ಇದಕ್ಕೆ? ಸೊ ಎಲ್ಲಿವರೆಗೆ ತಾಳ್ಮೆ ಅನ್ನುವಂಥದ್ದು ಒಂದು ರೀತಿ ನೀತಿ ಬೇಕಲ್ಲ ಇದಕ್ಕೆ? ಅವ್ರು ಯೋಚನೆ ಮಾಡಬೇಕು. ಸಂವಿಧಾನಬದ್ಧವಾಗಿ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿರ್ಬೇಕು ಅಂತಾನೆ ನಾವು ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ಬದುಕ್ತಾ ಇದ್ದೀವಿ. ಎಲ್ಲಾ ಅವಕಾಶಗಳನ್ನ ಎಲ್ಲರೂ ಒಟ್ಟಾಗಿ ಕೊಟ್ಕೊಂಡು ಇವತ್ತು ಮಸೀದಿ, ಇವತ್ತು ಚರ್ಚ್ಗಳನ್ನ ಅವಕಾಶ ಮಾಡಿಕೊಟ್ಟಿದೀವಿ. ನಾನು ಕೇಳ್ತೀನಿ ಪ್ರಮೋದ್ ಮುತಾಲಿಕ್ ಅವರೇ, ನಾನು ಮಾತನಾಡಿಸ್ತೀನಿ. ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ, ನೀವು ಅದರ ಬಗ್ಗೆ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮುನೀರ್ ಕಾಟಿಪಳ್ಳ ಅವರೇ, ಈಗ ಯಾರತ್ತಾದ್ರೂ ಕೇಳಿದ್ರೆ ಇದು ನಮ್ಮಿಂದ ಆರಂಭ ಆಗಿಲ್ಲ, ಅವರೇ ಬಂದ್ ಮಾಡಿಸಿದ್ರು, ವ್ಯಾಪಾರಿಗಳನ್ನ ಬಲವಂತವಾಗಿ ಬಂದ್ ಮಾಡಿಸುವಂತ ಪ್ರಯತ್ನಗಳಾಯ್ತು. ಕೆಲವೊಂದು ಕಡೆಗಳಲ್ಲಿ ಕಾಂಪ್ಲೆಕ್ಸ್ ಗಳಲ್ಲಿ ಹಿಂದೂ ಅಂಗಡಿಗಳಿತ್ತು, ಅವರನ್ನ ಕೂಡ ಬಂದ್ ಮಾಡಿಸಿದ್ರು. ಗಂಗೊಳ್ಳಿಯಲ್ಲಿ ಮಹಿಳಾ ಮೀನುಗಾರರು ಯಾರಿದ್ದಾರೆ, ಮಾರಾಟ ಮಾಡೋರು, ಅವರಿಂದ ಮೀನುಗಳನ್ನು ತಗೋಬೇಡಿ ಅನ್ನೋದನ್ನ ಶುರು ಮಾಡಿದ್ರು. ಇದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತಹ ಬೆಳವಣಿಗೆಗಳು ನಡೀತಾ ಇದೆ. ಯಾರ್ಯಾರು ಹೇಗೆ ಇದು ಎಲ್ಲಿ ಹೊರಗೆ ಹೋಗಿ ಮುಟ್ಟುತ್ತೆ, ಏನಾಗ್ತಾ ಇದೆ ಕರಾವಳಿ ಭಾಗದಲ್ಲಿ? ಯಾವಾಗ್ಲೂ ಈ ತರದ ಒಂದು ಮಾತುಗಳನ್ನು ಕೇಳಿ ಬರ್ತಾ ಇದೆ. ಕರಾವಳಿ ಭಾಗದಲ್ಲಿ ಯಾವತ್ತು ನೋಡೋದು ಸಾಮರಸ್ಯ ಇರೋದಿಲ್ಲ. ಈ ತರ ಮಾಡ್ಕೊಳ್ತಾ ಹೋದ್ರೆ ಸಾಮರಸ್ಯ ಎಲ್ಲಿ ಉಳಿಯತ್ತೆ? ಅಲ್ಲ, ಇದು ಸಾಮರಸ್ಯದ ಪ್ರಶ್ನೆ ಅಲ್ಲ, ಇದು ಬದುಕಿನ ಪ್ರಶ್ನೆ. ಸಾಮರಸ್ಯ ಉಂಟೋ ಇಲ್ವೋ ಬೇರೆ ಪ್ರಶ್ನೆ, ಆದ್ರೆ ಬದುಕಬೇಕಲ್ಲ ಜೊತೆ. ಗಂಗೊಳ್ಳಿಯಲ್ಲಿ ಮಾಡಿದ್ದು ಸರಿನಾ?
ಯಾವುದು ಗಂಗೊಳ್ಳಿಯಲ್ಲಿ ಮಾಡಿದ್ದು ಸರಿನಾ? ನೋಡಿ, ಗಂಗೊಳ್ಳಿಯಲ್ಲಿ ಈಗ ಅದು 1 ವರ್ಷದ ಹಿಂದಿನ ಇದನ್ನ ನೀವೀಗ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೀರಿ. 1 ವರ್ಷದ ಹಿಂದೆ ಆ ಘಟನೆ ಯಾಕಾಯ್ತು ಅನ್ನೋದನ್ನು ನೋಡ್ಬೇಕು. ಒಂದು ಮೀನುಗಾರ ಮಹಿಳೆಯರ ಮೇಲೆ, ಮೊಗವೀರ ಸಮುದಾಯದ ಮೀನುಗಾರ ಮಹಿಳೆಯರ ಮೇಲೆ ಖರೀದಿ ಮಾಡಬಾರ್ದು ಅನ್ನುವಂತಹದ್ದಲ್ಲಿ ಏನಾದ್ರೂ ಬಂದಾಗ ನಾವು ಮಧ್ಯಪ್ರವೇಶ ಮಾಡಿದೀವಿ. ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮಾಡಬಾರ್ದು ಅಂತ ಹೇಳಿದ್ವಿ. ಅದಕ್ಕೊಂದು ಹಿನ್ನೆಲೆ ಇತ್ತು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಗೋಹತ್ಯೆ ನಡೀತು, ಅದನ್ನೊಂದು ವಿಡಿಯೋ ಇಟ್ಕೊಂಡು ಗಂಗೊಳ್ಳಿಯ ಪೇಟೆಯಲ್ಲಿ ದೊಡ್ಡ ಸಭೆ ಮಾಡಿ, ಇದೇ ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ, ಇವರು ಹಿಂದೂ ಸಂಘಟನೆಗಳಲ್ಲ, ಹಿಂದುತ್ವವಾದಿ ಸಂಘಟನೆಗಳು, ಬ್ಯಾನರ್ ನಲ್ಲಿ ಸಂಘಟನೆ ಮಾಡಿ ಮುಸ್ಲಿಮರ ಮೇಲೆ ಹಿಗ್ಗಾಮುಗ್ಗವಾಗಿ ವಾಗ್ದಾಳಿ ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ಆ ಮೀನುಗಾರ ಮಹಿಳೆಯರು ಭಾಗವಹಿಸಿದ್ರು ಅನ್ನುವಂತ ಬೇಸರದಿಂದ ಅಲ್ಲಿಯ ಮುಸ್ಲಿಂ ಸಮುದಾಯದವರು ಒಂದಿಷ್ಟು ದಿನ ಆ ಮಾರುಕಟ್ಟೆಗೆ ಹೋಗೋದನ್ನು ನಿಲ್ಲಿಸಿದ್ರು. ನಾವು ಅವಾಗ ಹೇಳಿದ್ರು ಇದು ಸರಿಯಲ್ಲ, ಯಾವುದೇ ಕಾರಣಗಳಿರ್ಬಹುದು, ಈ ರೀತಿ ಪರಸ್ಪರರನ್ನ ನಾವು ದೂರ ಇಡುವಂತಹದ್ದು ಇದಕ್ಕೆ ಪರಿಹಾರ ಇಲ್ಲ. ನೀವು ಯಾವ ರೀತಿ ಹಿಂದೆ ವ್ಯಾಪಾರವನ್ನ ಮಾಡ್ತಾ ಇದ್ರೋ ಆ ಮೀನುಗಾರ ಮಹಿಳೆಯರ ಜೊತೆ ಮಾಡ್ಬೇಕು ಅಂತ ಹೇಳಿದ್ವಿ. ಆದ್ರೆ ಇವತ್ತು ಈ ಸರ್ಕಾರವನ್ನ ನಡೆಸ್ತಾ ಇರುವಂತಹ ಶಕ್ತಿಗಳು ಮಾಡ್ತಾ ಇರೋದೇನು ನೀವೊಂದು ನೋಡಿ. ಮೊನ್ನೆ ಏನು ಮುಸ್ಲಿಂ ಸಮುದಾಯ ಬಂದ್ ಆಚರಿಸಿದ್ರು, ನಾವು ಆ ಬಂದಿಗೆ ಬೆಂಬಲ ಇದ್ವೋ ಇಲ್ವೋ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಆದ್ರೆ ಅವರು ಹೇಳಿದ್ದೇನಂದ್ರೆ ನಮ್ಗೆ ತೀರ್ಪಿನಿಂದ ನಮ್ಗೆ ನೋವಾಗಿದೆ, ನಮ್ಗೆ ಬೇಸರ ಆಗಿದೆ, ನಮ್ಮ ಅಸಮಾಧಾನವನ್ನ ನೋವನ್ನು ವ್ಯಕ್ತಪಡಿಸಲಿಕ್ಕೆ ಶಾಂತವಾಗಿ ಒಂದು ದಿವಸ ನಾವು ನಮ್ಮ ವ್ಯಾಪಾರ ವ್ಯವಹಾರನ ಸ್ಥಗಿತಗೊಳಿಸ್ತೀವಿ ಅಂತ. ಆದ್ರೆ ಅವರೆಲ್ಲೂ ಕೂಡ ಬೇರೆ ಸಮುದಾಯದವರನ್ನ ಬಂದ್ ಮಾಡಿ ಅಂತ ಎಲ್ಲೂ ಕೂಡ ಒತ್ತಾಯ ಮಾಡ್ಲಿಲ್ಲ. ಅವರಾಗೆ ಬಂದ್ ಮಾಡಿದ್ರು, ಒಂದು ದಿವಸ ಅಸಮಾಧಾನ ತೋರಿಸಿದ್ರು. ಅದಷ್ಟು ದೊಡ್ಡ ತಪ್ಪು ಅಪರಾಧ ಹೇಗಾಗ್ತದೆ? ಇನ್ನು ಪ್ರಮೋದ್ ಮುತಾಲಿಕ್ ಸೇರಿದಂತೆ ಈ ಎಲ್ಲಾ ಸಂಘ ಪರಿವಾರದ ಸಂಘಟನೆಗಳ ಒಂದೇ ರಾಗ ಏನು, ಇವತ್ತು ಹಿಂದೂಗಳ ಅಪಾಯದಲ್ಲಿದ್ದಾರೆ ಅಂತ. ನಾನು ಕಾಪುಗೆ ಬರ್ತೇನೆ. ಉಡುಪಿ ಜಿಲ್ಲೆಯ ಕಾಪು ಪಟ್ಟಣ ಪಂಚಾಯತಿಯಲ್ಲಿ ಅಧಿಕಾರದಲ್ಲಿರೋದು ಬಿಜೆಪಿ. ಅಲ್ಲಿಯ MLA ಲಾಲಾಜಿ ಮಂಡನ್ ಬಿಜೆಪಿ, ಅಲ್ಲಿಯ MP ಶೋಭಾ ಕರಂದ್ಲಾಜೆ ಬಿಜೆಪಿ, ರಾಜ್ಯ ಸರ್ಕಾರ ಬಿಜೆಪಿ, ಕೇಂದ್ರ ಸರ್ಕಾರ ಬಿಜೆಪಿ. ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಮುಸ್ಲಿಮರ ಸಂಖ್ಯೆ ಇರೋದು 5% ಮಾತ್ರ. ಅಲ್ಲಿ ಹಿಂದೂ ಸಮುದಾಯ ಅಪಾಯದಲ್ಲೇ ಇದೆ ಅಂದ್ರೆ ಏನರ್ಥ? ಕಳೆದ 7 ವರ್ಷಗಳಿಂದ ಬಿಜೆಪಿ ಈ ದೇಶವನ್ನು ಆಳ್ತಾ ಇದೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅಮಿತ್ ಶಾ ಗೃಹ ಸಚಿವರಾಗಿದ್ದಾರೆ. ಅಲ್ಲಿಯ ಪಟ್ಟಣ ಪಂಚಾಯತ್ ಕೂಡ ಬಿಜೆಪಿ ಆಳ್ವಿಕೆ ಮಾಡ್ತಾ ಇದೆ. ಇಷ್ಟಿದ್ದಾಗ್ಲೂ ಕೂಡ ಹಿಂದೂಗಳ ಅಪಾಯದಿಲ್ಲ ಇದ್ದಾರೆ ಅಂದ್ರೆ ಏನರ್ಥ? ಏನಿದೆ ಮುಸಲ್ಮಾನರ ಕೈಯಲ್ಲಿ? ಯಾವ ಅಧಿಕಾರ ಇದೆ? ಸರಿಯಾದಂತಹ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಉಡುಪಿಯಲ್ಲಿ ಅವರ ಅಧ್ಯಕ್ಷರಿಲ್ಲ, ಒಂದೇ ಒಂದು ಪೊಲೀಸ್ ಠಾಣೆಯಲ್ಲಿ ಅವರ ಸಬ್ ಇನ್ಸ್ಪೆಕ್ಟರ್ ಇಲ್ಲ, ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ, ಒಬ್ಬ PDO ಇಲ್ಲ, ಒಬ್ಬ ತಹಶೀಲ್ದಾರ್ ಇಲ್ಲ. ಈ ರೀತಿಯಾದಂತಹ ಪರಿಸ್ಥಿತಿ ಇರುವಾಗ ಮುಸ್ಲಿಮರಿಂದ ಹಿಂದೂಗಳಿಗೆ ಅಪಾಯ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇದೆ? ಇದು ಮುಸ್ಲಿಮರನ್ನ ಪೂರ್ಣವಾಗಿ ಬಹಿಷ್ಕಾರ ಮಾಡುವಂತ ಯತ್ನ. ಇವರೀಗ ಹೇಳ್ತಾರೆ ಹಿಂದೂಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ ಅಂತ. ಹಾಗಂತ ಹೇಳಿ ಈ ದೇಶದಲ್ಲಿರುವಂತಹ 15 ಕೋಟಿ ಮುಸ್ಲಿಮರನ್ನ ಏನ್ ಮಾಡ್ಬೇಕು ಅಂತ ಇದ್ದೀರಿ ನೀವು? ಅವರನ್ನ ಹಸಿವಿಗೆ ದುಡಿಕೊಳ್ಬೇಕು ಅಂತ ಇದ್ದೀರೋ, ಅಥವಾ ಈ ದೇಶದಿಂದ ಹೊರಗಬೇಕು ಅಂತ ಇದ್ದೀರೋ, ಅಥವಾ ನೆರೆಮೇಧ ಮಾಡಿ ಅವರನ್ನ ಮುಗಿಸ್ಬೇಕು ಅಂತ ಇದ್ದೀರೋ? ಇದು ಕೇವಲ ವ್ಯಾಪಾರದ ಬಹಿಷ್ಕಾರನೂ ಅಲ್ಲ, ಹಿಂದೂ ಸಮುದಾಯಕ್ಕೆ ಇರುವಂತಹ ಆತಂಕ ಕೂಡ ಅಲ್ಲ. ಇದು ಬಿಜೆಪಿಯ ಪೊಲಿಟಿಕ್ಸ್. ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಆದ್ರೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂತ ಒಂದು ಪೊಲಿಟಿಕ್ಸ್ ಅಷ್ಟೇ. ಈಗಾಗಲೇ ವ್ಯಾಪಾರದ ವಿಚಾರವನ್ನು ನಾನು ನೋಡ್ತಾ ಇಬ್ಬರ ಹತ್ರ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹಾಗಾದ್ರೆ ಇದು ಪಾಲಿಟಿಕ್ಸ್ ಅಥವಾ ಇಲ್ಲಿ ಧರ್ಮ ಸಂಕಟನ ಅಥವಾ ಇದು ಆರ್ಥಿಕವಾಗಿ ಹಿನ್ನಡೆ ಉಂಟು ಮಾಡುವಂತಹ ಪ್ರಯತ್ನನ? ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ? ನಾವು ಏನ್ ಸಂದೇಶ ಕೊಡ್ತಾ ಇದೀವಿ? ವಸುದೈವ ಕುಟುಂಬಕಮ್ಮ ಅನ್ನುವಂತಹ ಪದಕ್ಕೆ ಅರ್ಥನೇ ಇಲ್ವಾ? ಇವೆಲ್ಲದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಧರ್ಮ ಖಂಡಕವನ್ನ ಸೃಷ್ಟಿ ಮಾಡುವಂತಹ ಬೆಳವಣಿಗೆಗಳು ನಡೀತಾ ಇದೆ. ಪ್ರಮೋದ್ ಮುತಾಲಿಕ್ ಅವರೇ, ನಾನು ನಿಮಗೆ ಕೇಳಕ್ ಬಯಸ್ತೀನಿ, ಈ ತರ ಆಗ್ತಾ ಹೋದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ನಾವು ಏನ್ ಸಮಾಜಕ್ಕೆ ಸೂಚನೆಯನ್ನ ಕೊಡ್ತಾ ಇದೀವಿ, ಸಂದೇಶ ಕೊಡ್ತಾ ಇದೀವಿ? ಇವತ್ತು ಮಾಡಿದ್ರು ಅಂತ ನಾವು, ನಾಳೆ ಇನ್ನೊಬ್ರು ಮಾಡಿದ್ರು ಅಂತ ಇನ್ನೊಂದು, ಇದನ್ನೇ ನಾವು ಮಾಡ್ತಾ ಇರೋದಾ? ಇದನ್ನೇ ನಮ್ಗೆ ಹೇಳ್ಕೊಟ್ಟಿರುವಂತದ್ದ? ಇದೇ ರೀತಿಯಾದಂತಹದ್ದೇ ಧರ್ಮ ಬೋಧನೆ ಆಗಿರೋದಾ? ಹರಿ ಓಂ, ಕೇಳಿಸ್ತಾ ಇಲ್ಲ? ಪ್ರಮೋದ್ ಮುತಾಲಿಕ್ ಅವರೇ, ಇವತ್ತು ಇವರು ಮಾಡಿದ್ರು ಅಂತ ನಾಳೆ ನಾವು, ನಾಳೆ ಮತ್ತೊಬ್ರು ಮಾಡಿದ್ರು ಅಂತ ಇನ್ನೊಬ್ರು, ಈ ರೀತಿಯಾದಂತಹ ಸರ್ಕಲ್ ಅನ್ನ ಮಾಡ್ಕೊಂಡು ಹೋದ್ರೆ ನಾವು ಬೆಳೆದಂತಹ, ನಾವು ಸಂಸ್ಕಾರವನ್ನ ಪಡ್ಕೊಳ್ಳುವಂಥದ್ದು, ನಾವು ಆಚರಿಸ್ತಾ ಇರುವಂತಹ ಸಂಪ್ರದಾಯಗಳು, ಹಬ್ಬ ಹರಿದಿನಗಳು ಇವೆಲ್ಲದ್ರ ಆಗಿರ್ಬೋದು, ಅಥವಾ ಧರ್ಮ ಬೋಧನೆ ಆಗಿರ್ಬೋದು, ಇವೆಲ್ಲವನ್ನ ಕೂಡ ನಾವು ಎಲ್ಲವನ್ನ ಕೂಡ ಹಾಳು ಮಾಡ್ದಂಗೆ ಅಲ್ವಾ ಅಂತ? ನೋಡಿ, ಈ ದೇಶ ಸಾವಿರಾರು ವರ್ಷದಿಂದ ತಾಳ್ಮೆ, ಸಹನೆ, ಸೌಹಾರ್ದ, ಪ್ರೀತಿ, ವಿಶ್ವಾಸ ಅಂತ ಹೇಳ್ಕೊಂಡೇ ಬಂದಿದ್ದೀವಿ ನಾವು. ಇವತ್ತು ಎಷ್ಟು ದೇಶಗಳನ್ನ ನಮ್ಮ ದೇಶದ ಭಾಗವನ್ನ ಕಳ್ಕೊಂಡಿವಿ. ಬಿಕಾಸ್ ಆಫ್ ಇವರ ಪ್ರತ್ಯೇಕವಾದ ವಿಸ್ತಾರವಾದದ ಪರಿಣಾಮದಿಂದನೇ ಕಳ್ಕೊಂಡಿವಿ.
ಇವತ್ತು ಇನ್ನು ಇರುವಂತ ಈ ಉಳಿದಂತ ಈ ದೇಶವನ್ನ ನಾವು ಕಳ್ಕೊಳಕ್ ಸಿದ್ಧ ಇಲ್ಲ. ಯಾರೋ ಇವತ್ತು ಒಬ್ರು ಪಶ್ಚಿಮ ಮಾಡಿದ್ರು ಬಂಗಾಳ ಇಡೀ ಇರ್ಬೋದು, ಸಮುದಾಯಕ್ಕೆ ಆತರ ಮಾಡುವಂತದ್ದು ಎಷ್ಟು ಸರಿ? ಯಾರೋ ಒಬ್ರಲ್ಲ, ಇಸ್ಲಾಂ ಮಾಡ್ತಾ ಇದೆ ಈ ದೇಶದಲ್ಲಿ, ವಿಸ್ತಾರವಾದ ಮಾಡ್ತಾ ಇದೆ. ಈಗ ಅವರು ಒಂದು ಮಾತನ್ನು ಹೇಳಿದ್ರು, ಗಂಗೊಳ್ಳಿಯಲ್ಲಿ ಒಂದು ಗೋ ಹತ್ಯೆ ನಿಷೇಧ ಸಂಬಂಧಪಟ್ಟ ಹಾಗೆ ಮೀನುಗಾರರ ಮಹಿಳೆಯರು ಭಾಗವಹಿಸಿದ್ರು. ಯಾಕೆ ಭಾಗವಹಿಸಬಾರ್ದ? ಕಾನೂನಿದೆ. ಏನ್ ಕಾನೂನಿದೆ? ಗೋ ಹತ್ಯೆ ನಿಷೇಧ ಕಾನೂನು ಜಾರಿ ಆದಾಗಲೂ ಕೂಡ ಇವತ್ತಿಗೂ ಮುಸ್ಲಿಮರು ಗೋ ಹತ್ಯೆ ಮಾಡ್ತಾ ಇದ್ದಾರೆ, ಗೋಮಾಂಸ ಮಾರಾಟ ಮಾಡ್ತಾರೆ, ಗೋ ಕಳ್ಳತನ ಮಾಡ್ತಾ ಇದ್ದಾರೆ. ಯಾಕೆ? ಕಾನೂನಿಗೆ ಕಿಮ್ಮತ್ತಿಲ್ವಾ? ಸೊ ಆ ಕಾನೂನಿನ ಹಿನ್ನೆಲೆಯಲ್ಲಿ ಅಲ್ಲಿಯ ಮಹಿಳೆಯರು ಭಾಗವಹಿಸಿದ್ದೇ ದೊಡ್ಡ ಅಪರಾಧ ಆಯ್ತಾ? ಅವರು ಒಂದು ವಾರ ಸತಾಯಿಸಿದ್ದಾರೆ ಅಲ್ಲಿಯ ವ್ಯಾಪಾರಸ್ಥರನ್ನ, ಅಲ್ಲಿಯ ಮಹಿಳೆಯರನ್ನ, ಅಲ್ಲಿಯ ಹಿಂದೂಗಳನ್ನ. ಸೊ ಇದು ಒಂದ ಕಡೆ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಾ ಕಡೆಗೆ ಈ ರೀತಿ ವ್ಯವಸ್ಥಿತವಾದಂತ ಮಾನಸಿಕತೆಯನ್ನು ಬೆಳೆಸ್ತಾ ಇದೆಯಲ್ಲ. ಹಾಗಾದ್ರೆ ಹಿಂದೂಗಳು ಯೋಚನೆ ಅದನ್ನೇ ನಾನು ಫಸ್ಟ್ ಗೆ ನಾನು ಕೇಳಿದ್ದು ಅದನ್ನೇ. ಹೀಗಾಯ್ತು ಅನ್ನೋದನ್ನ ನಾವೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆ ಭಾವೈಕ್ಯತೆಯ ಐಕ್ಯತೆಯ ವಿಚಾರಗಳು ಎಲ್ಲಿ ಬರುತ್ತೆ? ನೀವೇ ಹೇಳ್ತೀರಿ ಮಾತುಗಳಲ್ಲಿ, ನಮ್ಮ ದೇಶ ಈ ತರ, ನಮ್ಮ ದೇಶ ಆ ತರ, ನಮ್ಮ ಸಂವಿಧಾನದಲ್ಲಿ ಇದೆ ಅಂತ. ಏನ್ ಅರ್ಥ ಬಂತು ಅದಕ್ಕೆ? ಗೌರವ ಕೊಡಬೇಕು, ಕಾನೂನಿಗೆ ಗೌರವ ಕೊಡಬೇಕು, ಈ ದೇಶದ ಬಹುಸಂಖ್ಯಾತನ ಸಂಸ್ಕೃತಿಗೆ ಗೌರವ ಕೊಡಬೇಕು. ಅದು ಬಿಟ್ಟು ಬರೇ ವ್ಯಾಪಾರ ಹಿನ್ನೆಲೆಯಲ್ಲಿ ಅಲ್ಲಾ ಒಬ್ಬನೇ ದೇವರು ಅಂತ ಹೇಳುವಂತವ್ರು ಇವತ್ತು ನಮ್ಮ ದೇವರುಗಳು, ನಮ್ಮ ಜಾತ್ರೆಗಳಲ್ಲಿ ಯಾಕೆ ವ್ಯಾಪಾರ ಬೇಕು? ಯಾಕೆ ಅವಶ್ಯಕತೆ ಇದೆ? ಎಸ್ ನಾನು ಮಾತನಾಡಿಸ್ತೀನಿ ಪ್ರಮೋದ್ ಮುತಾಲಿಕ್ ಅವರೇ, ನಾನು ಮಾತನಾಡಿಸ್ತೀನಿ. ಮುನೀರ್ ಕಾಟಿಪಳ್ಳ ಅವರೇ, ನಮ್ಮ ದೇಶದ ನೆಲ, ಜಲ, ಅಥವಾ ಇಲ್ಲಿನ ಕಾನೂನಿಗೆ, ಇಲ್ಲಿನ ಸಂಬಂಧಕ್ಕೆ ಗೌರವ ಕೊಡದಂತವರಿಗೆ, ಅಥವಾ ಹಿಂದೂಗಳಿಗೆ ಬಗ್ಗೆನೇ ಯಾವ ರೀತಿಯ ಮಾತುಗಳನ್ನ ಆಡುವಂತವ್ರಿಗೆ ನಮ್ಮ ಜಾತ್ರೆ ಹಬ್ಬ ಹರಿದಿನಗಳು ಯಾಕೆ ಬೇಕು? ಯಾಕೆ ಇದರಿಂದ ಅವ್ರು ದುಡ್ಡು ಮಾಡ್ಕೊಳ್ಳುವಂತದ್ದು ಯಾಕೆ ಇದು ಬೇಕಾ ಅನ್ನುವಂತಹ ಪ್ರಶ್ನೆ ಇದೆ ಅಂತ ಹೇಳಿ. ಸೊ ಏನ್ ಹೇಳಕ್ ಬಯಸ್ತೀರಾ ನೀವು ಈ ಸಂದರ್ಭದಲ್ಲಿ? ಅಲ್ರಿ ಮೇಡಮ್, ನಮ್ಮ ನೆಲ ನಮ್ಮ ಜಲ ಅಂದ್ರೆ ಅರ್ಥ ಏನು? ಈ ನೆಲ ಜಲ ಇಲ್ಲಿಯ ಮುಸಲ್ಮಾನರಿಗೆ ಸೇರಿದ್ದಲ್ವಾ? ಇಲ್ಲಿಯ ಮುಸಲ್ಮಾನರೇನು ವಿದೇಶದಿಂದ ಹೊರಗಡೆ ದೇಶದಿಂದ ಬಂದಿದ್ದಾರೆ? ಗೌರವ ಕೊಡದವರು ಅನ್ನೋದನ್ನೇ ಹೇಳ್ತಿದ್ದಾರೆ ಅವರು. ಸಂವಿಧಾನಕ್ಕೆ ಗೌರವ ಮುತಾಲಿಕ್ ಕೊಡ್ತಾ ಇಲ್ಲ. ಮುತಾಲಿಕ್ ಅವರು ಸಂವಿಧಾನಕ್ಕೆ ಗೌರವ ಕೊಟ್ಟ ಆಡ್ತಾ ಇರೋ ಮಾತು, ಒಂದು ಸಮುದಾಯಕ್ಕೆ ಬಹಿಷ್ಕಾರ ಹಾಕಿ ವ್ಯಾಪಾರ ಮಾಡ್ಲಿಕ್ಕೆ ಬಿಡಬೇಡಿ, ಅವರನ್ನ ಬಹಿಷ್ಕರಿಸಿ ಅಂತ ಹೇಳುವಂತಹದ್ದು ಸಂವಿಧಾನದ ಮೇಲಿನ ಗೌರವದ ಮಾತ. ಸಂವಿಧಾನಕ್ಕೂ ಇವರ ಮಾತಿಗೆ ಏನ್ ಸಂಬಂಧ ಇದೆ? ಯಾವ ಸಂಬಂಧದ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ? ಸಂವಿಧಾನ ಹಿಂದೂ ರಾಷ್ಟ್ರವನ್ನ ಕಟ್ಟಿಂತ ಹೇಳಿದ್ಯಾ? ಸಂವಿಧಾನ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ರು. ಇಲ್ಲಿಯ ದಲಿತರಿಗೆ ಎಷ್ಟು ನ್ಯಾಯ ಸಿಕ್ಕಿದೆ? ಇಲ್ಲಿಯ ಅಲ್ಪಸಂಖ್ಯಾತರಿಗೆ ಎಷ್ಟು ನ್ಯಾಯ ಕೊಟ್ಟಿದ್ದಾರೆ ಇವರು? ಇವರಿಗೆ ಸಂವಿಧಾನದ ಮೇಲೆ ಏನ್ ಗೌರವ ಇದೆ? ನಾನು ಮುತಾಲಿಕ್ ಅವರನ್ನ ಗೌರವಿಸ್ತೀನಿ ವ್ಯಕ್ತಿಯಾಗಿ, ಆದ್ರೆ ಮುತಾಲಿಕ್ ಅವರನ್ನ ನಾನು ನನ್ನ ಬಾಲ್ಯದಿಂದ ಗಮನಿಸ್ತಾ ಇದ್ದೀನಿ. 20-25 ವರ್ಷಗಳ ಹಿಂದಿನಿಂದ ಅವರು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ, ನಮ್ಮ ಸುರತ್ಕಲ್ಗೆ ಬಂದಿದ್ದಾರೆ, ಕಾಟಿಪಳ್ಳಕ್ಕೆ ಬಂದಿದ್ದಾರೆ, ಮಂಗಳೂರಿಗೆ ಬಂದಿದ್ದಾರೆ. ಒಂದು ದಿವಸ ಆದ್ರೂ ಕೂಡ ಸಂವಿಧಾನದ ಜಾತ್ಯತೀತತೆ ಬಗ್ಗೆ ಮಾತಾಡಿದ್ದಾರೆ ಅವರು? ಸಂವಿಧಾನದ ಕಾನೂನಿನ ಬಗ್ಗೆ ಎಸ್ ಪ್ರಮೋದ್ ಮುತಾಲಿಕ್ ಅವರೇ, ಈಗ ನೀವಾಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಒಂದು ರೀತಿಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ಆರ್ಥಿಕವಾಗಿ ಇದು ಹಿನ್ನಡೆ ಆಗುವಂತದ್ದು. ಅವರು ಗೌರವ ಕೊಡ್ತಾ ಇಲ್ಲ ಕಾನೂನು. ನಮ್ಮ ಸಂವಿಧಾನದಲ್ಲಿ ಇದೆಲ್ಲ, ಎಲ್ಲರನ್ನ ನಾವು ಗೌರವಿಸಬೇಕು ಅಂತ ಹೇಳಿ. ಆದ್ರೆ ಇಂತಹ ಸಂದರ್ಭದಲ್ಲಿ ನಾವೇ ಈ ತರ ಒಂದೊಂದೇ ಹೆಜ್ಜೆನ ಮುಂದಿಡ್ತಾ ಹೋದ್ರೆ, ಈಗ ಎಷ್ಟೋ ಜನ ನಾವೆಲ್ಲರೂ ಅಣ್ಣ ತಮ್ಮಂತ ಮಾಡಿರುವಂತದ್ದಿದೆ. ಹಬ್ಬ ಹರಿದಿನಗಳಲ್ಲಿ, ಜಾತ್ರೆಗಳಲ್ಲಿ ಒಂದಷ್ಟು ಸಮುದಾಯದವರೇ ಬರಬೇಕು ಅಂತ ಇದೆ, ಒಂದಷ್ಟು ವ್ಯಾಪಾರಿಗಳು ನಾವು ನೋಡ್ತಾ ಇದೀವಿ, ಅವರೇ ಮಾಡಿರುವಂತಿದ್ದಾರೆ. ಹಾಗಾದ್ರೆ ಎಲ್ಲಿ ಹೋಗತ್ತೆ? ಎಲ್ಲಿ ಹೋಗ್ಲಿಕ್ಕೆ ತಲುಪಲಿಕ್ಕೆ ಸಾಧ್ಯ? ಮುಸ್ಲಿಂ ಗಿರಾಕಿಗಳು ಹಿಂದೂಗಳಿಗೆ ಬೇಡವಾ? ಎಲ್ಲಿವರೆಗೆ ನೀವು ಇಸ್ಲಾಂ ಈ ದೇಶದ ಮುಖ್ಯ ವಾಹಿನಿಯಲ್ಲಿ ಬರುವುದಿಲ್ಲ, ಅಲ್ಲಿವರೆಗೆ ಈ ರೀತಿ ಮಾನಸಿಕತೆ ಡೆವಲಪ್ ಆಗ್ತಾ ಇದೆ. ಮುಖ್ಯವಾಹಿನಿ ಅಂದ್ರೆ ಏನು ಮುತಾಲಿಕ್ ಅವರೇ? ಮುಖ್ಯವಾಹಿನಿ ಅಂದ್ರೆ ಏನು ಹೇಳಿ? ಸಂವಿಧಾನ ಬಗ್ಗೆ ಮಾತನಾಡುವಂತವ್ರು ನೀವು ಬೆಳಗಿನ ಜಾವ 5 ಗಂಟೆಗೆ ಇವತ್ತು ಮೈಕ್ ನಲ್ಲಿ ಅಜಾನ್ ಮಾಡ್ತಾ ಇರುವಂತದ್ದು ತಪ್ಪಲ್ವಾ? ಒಂದ್ ಮಿನಿಟ್ ಮುತಾಲಿಕ್ ಅವರು, ಒಂದ್ ಮಿನಿಟ್. ತೊಂದರೆ ಆಗ್ತಾ ಇದೆ. ಓದೋರಿಗೆ ಎಷ್ಟು ಜನ ತೊಂದರೆ, ಕಾರ್ಮಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಎಷ್ಟು ಜನ ರೋಗಿಗಳ ತೊಂದರೆ ಆಗ್ತಾ ಇದೆ, ಅದನ್ನ ನೀವು ಗಮನಿಸಿದ್ರಾ? ಒಂದೇ ಸೆಕೆಂಡ್ ಮುತಾಲಿಕ್ ಅವರೇ, ನನ್ನ ಪ್ರಶ್ನೆ ಉತ್ತರ ಕೊಡಿ. ಗೋ ಹತ್ಯೆ ನಿಷೇಧ ಸಂವಿಧಾನ ವಿರುದ್ಧ ಅಲ್ವಾ? ಕಾನೂನು ವಿರುದ್ಧ ಅಲ್ಲ? ಹಿಜಾಬ್ ಮುಖ್ಯ ನಮಗೆ, ನಿಮ್ಮ ಕಾನೂನು ಅಲ್ಲ. ಸುಪ್ರೀಂ ಕೋರ್ಟ್ ತನಕ ಹೋಗ್ತೀವಿ, ನಾವು ಬಂದ್ ಮಾಡ್ತೀವಿ ಅಂತಂದ್ರೆ ಏನಿದು? ಅಂದ್ರೆ ನೀವು ಸಂವಿಧಾನ ಒಪ್ಪಿದ್ದ? ಇದು ಸಂವಿಧಾನವನ್ನು ನೀವು ಮೇಲೆ ಹೋಗಕ್ಕೆ ಅವಕಾಶ ಕೊಟ್ಟಿದೆ. ನಿಮಗೆ ಮೇಲ್ಮನವಿ ಮಾಡಕ್ ಅವಕಾಶ ಕೊಟ್ಟಾಗಲೂ ನೀವು ಬಂದ್ ಕಾಲ್ ಕೊಡ್ತೀರಿ ಅಂದ್ರೆ ಯಾಕೆ? ಯಾರ ವಿರುದ್ಧ ಬಂದ್ ಕೊಡ್ತೀರಿ ನೀವು? ಯಾರ ವಿರುದ್ಧ ಬಂದ್ ಕಾಲ್ ಕೊಡ್ತಾ ಇದ್ದೀರಿ ನೀವು? ಸಂವಿಧಾನದ ವಿರುದ್ಧ, ನ್ಯಾಯಾಲಯದ ವಿರುದ್ಧ, ನ್ಯಾಯಾಧೀಶರ ತೀರ್ಪಿನ ವಿರುದ್ಧ ನೀವು ಬಂದು ಕಾಲ್ ಕೊಡ್ತಾ ಇದ್ದೀರಿ. ಇದೇನೇ ಸಂವಿಧಾನದ ನ್ಯಾಯಾಲಯಕ್ಕೆ ಗೌರವ ಕೊಡುವಂತದ್ದು? ಮುನೀರ್ ಕಾಟಿಪಳ್ಳ ಅವರೇ, ಅದಕ್ಕೆ ಆನ್ಸರ್ ಅನ್ನು ಬಯಸ್ತಾ ಇದ್ದೀನಿ.
ಮುನಿರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಾಕೆ ವಾಯ್ಸ್ಗಳು ಬ್ರೇಕ್ ಆಗ್ತಾ ಇದೆ, ಏನೋ ತಾಂತ್ರಿಕ ಸಮಸ್ಯೆ ಇದ್ದಂಗಿದೆ. ನನಗೆ ಮುತಾಲಿಕರು ನನಗೆ ಏನೇನು ಬೈದ್ರು ಅಂತ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ಸೌಂಡ್ ಪ್ರಾಬ್ಲಮ್ ಇತ್ತು. ಮುತಾಲಿಕ್ರವರು ಬಹಳ ಸಂವಿಧಾನ ಕಾನೂನು ಅಂತ ಮಾತಾಡ್ತಾರೆ. ಈಗ ಬೆಳಗಿನ ಜಾವ 5 ಗಂಟೆಗೆ ಮುಸಲ್ಮಾನರು ಆದಾನ್ ಕೊಡ್ತಾರೆ, ಅದು ಕಾನೂನು ಬಾಹಿರ ಅಲ್ವಾ, ಎಲ್ರಿಗೂ ತೊಂದರೆ ಆಗಲ್ವಾ ಅಂತ ಹೇಳ್ತಾರೆ. ಇಂಥ ಮಾತುಗಳ ಮುಖಾಂತರ ಜನರನ್ನ ದಿಕ್ಕು ತಪ್ಪಿಸೋದನ್ನ ಬಿಡ್ಬೇಕು. ಮೊದ್ಲು ಯಾವ ಧರ್ಮ, ಎಲ್ಲಾ ಧರ್ಮಗಳು ಕೂಡ ಈ ರೀತಿ ಆಚರಿಸ್ತಾರೆ. ಒಂದ್ ಸೆಕೆಂಡ್ ನೀವು ಮಾತಾಡ್ಲಿಕ್ಕೆ ಬಿಡಿ ಮುತಾಲಿಕ್ ಅವರೇ. ಮುನೀರ್ ಕಾಟಿಬಳ್ಳ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ, ನಮ್ಮ ಆಶಯ ಇಷ್ಟೇ, ಎಲ್ಲರೂ ಕೂಡ ಒಟ್ಟಾಗಿ ಇರ್ಬೇಕು, ಒಂದಾಗಿರ್ಬೇಕು. ಎಲ್ಲರೂ ಹಬ್ಬ ಹರಿದಿನಗಳಲ್ಲಿ, ಜಾತ್ರೆಗಳಲ್ಲಿ, ಆ ಜಾತ್ರೆಯ ಸಂಭ್ರಮನೇ ಬೇರೆ, ನಾವು ಎಲ್ಲೂ ನೋಡ್ತಾ ಇದ್ವಿ. ಆದ್ರೆ ಅವೆಲ್ಲವನ್ನ ಕೂಡ ದೂರ ಮಾಡುವಂತಹ ಪ್ರಕ್ರಿಯೆಗಳು ಆಗೋದು ಬೇಡ, ಎಲ್ಲರೂ ಒಟ್ಟಾಗಿ ಇರೋಣ ಅನ್ನುವಂತಹ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಇಬ್ಬರಿಗೂ ಕೂಡ ಧನ್ಯವಾದಗಳು. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.